ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಉತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಆದ ಕಲ್ಲು ತೂರಾಟ ಪ್ರಕರಣ ಇದಾದ ನಂತರದಲ್ಲಿ ಈಗಲೂ ಕೂಡ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆಯೇ ಮುಂದುವರೆದಿದೆ. ಸದ್ಯಕ್ಕೆ ಈ ಗಲಾಟೆ ಸಂಘರ್ಷ ನಡೆದ ಮಸೀದಿ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲನ್ನೇ ಬೆದರಿಸಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಮುಂದುವರೆದಿದ್ದು ಮಸೀದಿ ಮುಂದೆ ಪೊಲೀಸರ ಸರ್ಪಗಾವಲು ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ಸ್ಥಳದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ, ಹಾಗೆ ಪೊಲೀಸರ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ಇದೆ ಅನ್ನೋದರ ನೇರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬಾಗಲಕೋಟೆ ನಗರದಲ್ಲಿ ನಡೆದಂತಹ ಶಿವಾಜಿ ಮೆರವಣಿಗೆ ವೇಳೆ ನಡೆದಂತಹ ಘಟನೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ಒಂದು ಜಾಗ ಏನು ಇಲ್ಲಿದ್ದಂತ ಕಿಲ್ಲಾದಲ್ಲಿ ಇದ್ದಂತ ಮಸೀದಿಯ ಮುಂದೆ ನಡೆದಂತ ಘಟನೆ. ಈಗಾಗಲೇ ಕೂಡ ಸಾಕಷ್ಟು ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಈ ನೆಲೆಯಲ್ಲಿ ಇವತ್ತು ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಿರುವುದರಿಂದ ಏನು ಘಟನೆಯ ಏನು ಮೂಲಕ ಕುಲಂಕುಷವಾಗಿ ತನಿಖೆ ಮಾಡುವ ನಿಟ್ಟಿನಲ್ಲಿ ಹಿಂದಿನ ಪೊಲೀಸ್ ಅಧಿಕಾರಿಗಳ ಸಾಥ್ ಕೂಡ ಪಡೆದಂತ ಇಲಾಖೆ ಹಿಂದಿನ ಎಸ್ಪಿ ಅಮರನಾಥ್ ರೆಡ್ಡಿ ಹಾಗೂ ಅದಕ್ಕೂ ಮುನ್ನ ಇದ್ದಂತ ಸೇವೆ ಸಲ್ಲಿಸಿದಂತ ಸಿಬಿ ರಿಷಂತ್ ಬಾಗಲಕೋಟೆಗೆ ಆಗಮಿಸಿದ್ದಾರೆ. ಮತ್ತಷ್ಟು ಭದ್ರತೆ ಹೆಚ್ಚಿಸಿದ ಪೊಲೀಸರು ಬಾಗಲಕೋಟೆ, ಗದಗ, ಧಾರವಾಡ ಸೇರಿದಂತೆ ಒಟ್ಟು 5 ಜನ ಎಸ್ಪಿಗಳು ಕೂಡ ಈ ಒಂದು ಏನು ಭದ್ರತೆಯಲ್ಲಿ ತೊಡಗಿದ್ದು, ಜೊತೆಗೇನಪ್ಪಾ ಅಂತಂದ್ರೆ ಬಾಗಲಕೋಟೆ ಏನು 8 ಜನ ಡಿವೈಎಸ್ಪಿಗಳು, 16 ಜನ ಸಿಪಿಐಗಳು, 32 ಪಿಎಸ್ಐಗಳು, 65 ಜನ ಎಎಸ್ಐಗಳು, 450 ಜನ ಕಾನ್ಸ್ಟೇಬಲ್ಗಳು ಮತ್ತು 250 ಜನ ಹೋಮ್ ಗಾರ್ಡ್ಸ್ಗಳು, 10 ಕೆಎಸ್ಆರ್ಪಿಸಿ ತುಕಡಿ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಇನ್ನೆರಡು ಏನು ಮತ್ತೆ ಆರ್ಎಸ್ಎಸ್ 100 ವರ್ಷದ ಪೂರೈಕೆ ಹಿನ್ನೆಲೆಯಲ್ಲಿ ಇಂದು ಬಾಗಲಕೋಟೆಯ ನವನಗರದಲ್ಲಿ ಹಿಂದೂ ಸಮಾವೇಶ ಕೂಡ ಇರೋದ್ರಿಂದ ಸೆಕ್ಟರ್ ನಂಬರ್ 52ರಲ್ಲಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ಇರುವ ಕಾರಣಕ್ಕೋಸ್ಕರ ಏನು ಸೆಕ್ಟರ್ನಲ್ಲಿಯೂ ಕೂಡ ಈಗಾಗಲೇ ಮೆರವಣಿಗೆ ಆರಂಭ. ವೀರಭದ್ರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ಇರೋದ್ರಿಂದ ಮಧ್ಯಾಹ್ನ 2:30ಕ್ಕೆ ಮೆರವಣಿಗೆ ಕೂಡ ಆರಂಭವಾಗಿದೆ. ನಂತರ 5:30ಕ್ಕೆ ವೇದಿಕೆ ಕಾರ್ಯಕ್ರಮ ಇರುವುದರಿಂದ ಆರ್ಎಸ್ಎಸ್ ಮುಖಂಡ ಹನುಮಂತ್ ಮಳಲಿ ಕೂಡ ಈ ಒಂದು ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ವಿಷಯವಾಗಿ ಬಹಳಷ್ಟು ಮುಂಜಾಗ್ರತೆಯಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಕೂಡ ಏನು ಸುತ್ತಮುತ್ತಲಿದ್ದಂತ ಜಿಲ್ಲೆಯಲ್ಲಿದ್ದಂತ ಎಸ್ಪಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಂತಂದ್ರೆ ಹಿಂದೆ ಇಲ್ಲಿ ಕೆಲಸ ಮಾಡಿದಂತ ಅನೇಕ ಒಂದು ಅಧಿಕಾರಿಗಳು ಕೂಡ ಈ ಹಿಂದೆ ಸಿಬಿ ರಿಷಂತ್ ಆಗಿರ್ಬೋದು, ಅಮರನಾಥ್ ರೆಡ್ಡಿ ಆಗಿರ್ಬೋದು, ಅವರು ಕೂಡ ಈ ಹಿಂದೆ ಇಲ್ಲಿ ಕಾರ್ಯನಿರ್ವಹಿಸಿದಂತವರು ಕೂಡ ಇವತ್ತಿನ ದಿವಸ ಬಾಗಲಕೋಟೆಗೆ ಇನ್ನೂ ಅವರಿಗೆ ಹೆಚ್ಚಿನ ವಿಷಯ ಗೊತ್ತಿರುತ್ತೆ. ಹೀಗಾಗಿ ಅವರನ್ನು ಕೂಡ ಇಲ್ಲಿಗೆ ಕರೆಸಿಕೊಂಡು ಅವರನ್ನು ಕೂಡ ಈ ಒಂದು ಭದ್ರತೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಈಗಾಗಲೇ ಸರ್ಕಾರ ಕೂಡ ಆದೇಶ ಹೊರಡಿಸಿದ ನಂತರ ಈಗಾಗಲೇ ಜಿಲ್ಲೆಗೆ ಆಗಮಿಸಿದಂತ 5 ಜನ ಎಸ್ಪಿಗಳು ಕೂಡ ತಮ್ಮದೇ ಆದಂತಹ ಒಂದು ಏನು ಕ್ಲೂಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಬೇರೆ ಬೇರೆ ಜಾಗದಲ್ಲಿ ಅವರು ಪೊಲೀಸರನ್ನ ನಿಯೋಜನೆ ಮಾಡೋದ್ರೊಂದಿಗೆ ಯಾವುದೇ ಗಲಾಟೆಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ನಡೆಸಿರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಜೊತೆ ಸಿದ್ದುದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಉತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಆದ ಕಲ್ಲು ತೂರಾಟ ಪ್ರಕರಣ ಇದಾದ ನಂತರದಲ್ಲಿ ಈಗಲೂ ಕೂಡ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆಯೇ ಮುಂದುವರೆದಿದೆ. ಸದ್ಯಕ್ಕೆ ಈ ಗಲಾಟೆ ಸಂಘರ್ಷ ನಡೆದ ಮಸೀದಿ ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲನ್ನೇ ಬೆದರಿಸಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಮುಂದುವರೆದಿದ್ದು ಮಸೀದಿ ಮುಂದೆ ಪೊಲೀಸರ ಸರ್ಪಗಾವಲು ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ಸ್ಥಳದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ, ಹಾಗೆ ಪೊಲೀಸರ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ಇದೆ ಅನ್ನೋದರ ನೇರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ.
ಬಾಗಲಕೋಟೆ ನಗರದಲ್ಲಿ ನಡೆದಂತಹ ಶಿವಾಜಿ ಮೆರವಣಿಗೆ ವೇಳೆ ನಡೆದಂತಹ ಘಟನೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ಒಂದು ಜಾಗ ಏನು ಇಲ್ಲಿದ್ದಂತ ಕಿಲ್ಲಾಗಲ್ಲಿ ಇದ್ದಂತ ಮಸೀದಿಯ ಮುಂದೆ ನಡೆದಂತ ಘಟನೆ. ಈಗಾಗಲೇ ಕೂಡ ಸಾಕಷ್ಟು ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಈ ನೆಲೆಯಲ್ಲಿ ಇವತ್ತು ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಿರುವುದರಿಂದ ಏನು ಘಟನೆಯ ಏನು ಮೂಲಕ ಕುಲಂಕುಷವಾಗಿ ತನಿಖೆ ಮಾಡುವ ನಿಟ್ಟಿನಲ್ಲಿ ಹಿಂದಿನ ಪೊಲೀಸ್ ಅಧಿಕಾರಿಗಳ ಸಾಥ್ ಕೂಡ ಪಡೆದಂತ ಇಲಾಖೆ ಹಿಂದಿನ ಎಸ್ಪಿ ಅಮರನಾಥ್ ರೆಡ್ಡಿ ಹಾಗೂ ಅದಕ್ಕೂ ಮುನ್ನ ಇದ್ದಂತ ಸೇವೆ ಸಲ್ಲಿಸಿದಂತ ಸಿಬಿ ರಿಷಂತ್ ಬಾಗಲಕೋಟೆಗೆ ಆಗಮಿಸಿದ್ದಾರೆ. ಮತ್ತಷ್ಟು ಭದ್ರತೆ ಹೆಚ್ಚಿಸಿದ ಪೊಲೀಸರು ಬಾಗಲಕೋಟೆ, ಗದಗ, ಧಾರವಾಡ ಸೇರಿದಂತೆ ಒಟ್ಟು 5 ಜನ ಎಸ್ಪಿಗಳು ಕೂಡ ಈ ಒಂದು ಏನು ಭದ್ರತೆಯಲ್ಲಿ ತೊಡಗಿದ್ದು, ಜೊತೆಗೇನಪ್ಪಾ ಅಂತಂದ್ರೆ ಬಾಗಲಕೋಟೆ ಏನು 8 ಜನ ಡಿವೈಎಸ್ಪಿಗಳು, 16 ಜನ ಸಿಪಿಐಗಳು, 32 ಪಿಎಸ್ಐಗಳು, 65 ಜನ ಎಎಸ್ಐಗಳು, 450 ಜನ ಕಾನ್ಸ್ಟೇಬಲ್ಗಳು ಮತ್ತು 250 ಜನ ಹೋಮ್ ಗಾರ್ಡ್ಸ್ಗಳು, 10 ಕೆಎಸ್ಆರ್ಪಿಸಿ ತುಕಡಿ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಇನ್ನೆರಡು ಏನು ಮತ್ತೆ ಆರ್ಎಸ್ಎಸ್ 100 ವರ್ಷದ ಪೂರೈಕೆ ಹಿನ್ನೆಲೆಯಲ್ಲಿ ಇಂದು ಬಾಗಲಕೋಟೆಯ ನವನಗರದಲ್ಲಿ ಹಿಂದೂ ಸಮಾವೇಶ ಕೂಡ ಇರೋದ್ರಿಂದ ಸೆಕ್ಟರ್ ನಂಬರ್ 52ರಲ್ಲಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ಇರುವ ಕಾರಣಕ್ಕೋಸ್ಕರ ಏನು ಸೆಕ್ಟರ್ನಲ್ಲಿಯೂ ಕೂಡ ಈಗಾಗಲೇ ಮೆರವಣಿಗೆ ಆರಂಭ. ವೀರಭದ್ರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ಇರೋದ್ರಿಂದ ಮಧ್ಯಾಹ್ನ 2:30ಕ್ಕೆ ಮೆರವಣಿಗೆ ಕೂಡ ಆರಂಭವಾಗಿದೆ. ನಂತರ 5:30ಕ್ಕೆ ವೇದಿಕೆ ಕಾರ್ಯಕ್ರಮ ಇರುವುದರಿಂದ ಆರ್ಎಸ್ಎಸ್ ಮುಖಂಡ ಹನುಮಂತ್ ಮಳಲಿ ಕೂಡ ಈ ಒಂದು ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ವಿಷಯವಾಗಿ ಬಹಳಷ್ಟು ಮುಂಜಾಗ್ರತೆಯಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಕೂಡ ಏನು ಸುತ್ತಮುತ್ತಲಿದ್ದಂತ ಜಿಲ್ಲೆಯಲ್ಲಿದ್ದಂತ ಎಸ್ಪಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಂತಂದ್ರೆ ಹಿಂದೆ ಇಲ್ಲಿ ಕೆಲಸ ಮಾಡಿದಂತ ಅನೇಕ ಒಂದು ಅಧಿಕಾರಿಗಳು ಕೂಡ ಈ ಹಿಂದೆ ಸಿಬಿ ರಿಷಂತ್ ಆಗಿರ್ಬೋದು, ಅಮರನಾಥ್ ರೆಡ್ಡಿ ಆಗಿರ್ಬೋದು, ಅವರು ಕೂಡ ಈ ಹಿಂದೆ ಇಲ್ಲಿ ಕಾರ್ಯನಿರ್ವಹಿಸಿದಂತವರು ಕೂಡ ಇವತ್ತಿನ ದಿವಸ ಬಾಗಲಕೋಟೆಗೆ ಇನ್ನೂ ಅವರಿಗೆ ಹೆಚ್ಚಿನ ವಿಷಯ ಗೊತ್ತಿರುತ್ತೆ. ಹೀಗಾಗಿ ಅವರನ್ನು ಕೂಡ ಇಲ್ಲಿಗೆ ಕರೆಸಿಕೊಂಡು ಅವರನ್ನು ಕೂಡ ಈ ಒಂದು ಭದ್ರತೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಈಗಾಗಲೇ ಸರ್ಕಾರ ಕೂಡ ಆದೇಶ ಹೊರಡಿಸಿದ ನಂತರ ಈಗಾಗಲೇ ಜಿಲ್ಲೆಗೆ ಆಗಮಿಸಿದಂತ 5 ಜನ ಎಸ್ಪಿಗಳು ಕೂಡ ತಮ್ಮದೇ ಆದಂತಹ ಒಂದು ಏನು ಕ್ಲೂಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಬೇರೆ ಬೇರೆ ಜಾಗದಲ್ಲಿ ಅವರು ಪೊಲೀಸರನ್ನ ನಿಯೋಜನೆ ಮಾಡೋದರೊಂದಿಗೆ ಯಾವುದೇ ಗಲಾಟೆಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ನಡೆಸಿರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಯಾವುದೇ ಗಲಾಟೆಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ನಡೆಸಿರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.